ಬ್ರೇಕಿಂಗ್ ನ್ಯೂಸ್. ಅಡುಗೆ ಮನೆಯಲ್ಲಿ ಸೋಯಾ ಚಂಕ್ಸ್ಗಳ ಮೇಲೆ ಭೀಕರ ದಾಳಿ. ಈಗಷ್ಟೇ ಬಂದ ವರದಿ ಪ್ರಕಾರ ಸೋಯಾ ಚಂಕ್ಸ್ಗಳನ್ನು ಬಿಸಿ ನೀರಿನಲ್ಲಿ ಹಾಕಿ ನೆನೆಸಿ ಗಟ್ಟಿಯಾಗಿ ಹಿಂಡಿ ಚಿತ್ರಹಿಂಸೆ ನೀಡಲಾಗುತ್ತಿದೆ. ಅಷ್ಟೇ ಅಲ್ಲ, ಅವುಗಳನ್ನು ಮಿಕ್ಸಿಯಲ್ಲಿ ಹಾಕಿ ಪುಡಿ ಪುಡಿ ಮಾಡಲಾಗಿದೆ ಎಂದು ಮೂಲಗಳು ತಿಳಿಸಿವೆ. ನಮ್ಮ ಪ್ರತಿನಿಧಿ ಆಲೂಗಡ್ಡೆ ನೀಡಿದ ವರದಿ ಪ್ರಕಾರ ಕ್ಯಾರೆಟ್, ಈರುಳ್ಳಿ, ಕರಿಬೇವು, ಕೊತ್ತಂಬರಿ ಸೊಪ್ಪು, ಶುಂಠಿ, ಬೆಳ್ಳುಳ್ಳಿ, ಅರಿಶಿಣ ಪುಡಿ, ಉಪ್ಪು, ಖಾರ ಹಾಗೂ ಎಲ್ಲ ಮಸಾಲೆಗಳು ಕೈಗೂಡಿಸಿ ಕಟ್ಲೆಟ್ ಎಂಬ ಹೊಸ ಸಂಚು ರೂಪಿಸಿವೆ. ಈ ಕಟ್ಲೆಟ್ಗಳಿಗೆ ಈಗ ಎಣ್ಣೆಯಲ್ಲಿ ಅಗ್ನಿ ಪರೀಕ್ಷೆ ಎದುರಾಗಲಿದೆ. ನಮ್ಮನೆ ಮಂದಿ ಈ ಕಟ್ಲೆಟ್ಗಳನ್ನು ಸಾಸ್ ಜೊತೆ ನುಂಗಲು ಸಿದ್ಧರಾಗಿ ಕೂತಿದ್ದಾರೆ ಎಂದು ಅಡುಗೆ ಮನೆಯ ಮೂಲೆಗಳು ತಿಳಿಸಿವೆ. ಇಷ್ಟೆಲ್ಲ ರಾದ್ಧಾಂತಕ್ಕೆ ಮೂಲ ಕಾರಣ ಈ ಸೋಯಾ ಚಂಕ್ಸ್ಗಳ ಶ್ರೀಮಂತಿಕೆ ಎಂದು ಬಲ್ಲ ಮೂಲಗಳು ಹೇಳಿವೆ. ಪ್ರೋಟೀನ್ನಿಂದ ಭರಪೂರವಾಗಿರೋ ಕಡಿಮೆ ಬೆಲೆಗೆ ಸಿಕ್ಕೋ ಈ ಸೋಯಾ ಚಂಕ್ಸ್ ಎಲ್ಲ ವೇಟ್ ಲೂಸ್ ಮಾಡಿಕೊಳ್ಳೋ ಹೈ ಪ್ರೋಟೀನ್ ಡಯಟ್ ಬೇಕಾಗಿರೋ ಹೊಟ್ಟೆಗಳ ಕೈಗೆ ಸಿಕ್ಕಿ ದೌರ್ಜನ್ಯಕ್ಕೊಳಗಾಗೋ ಮೊದಲನೇ ಸಸ್ಯಾಹಾರಿ ಸಂತ್ರಸ್ತ. ಈ ಶ್ರೀಮಂತ ಬಡಪಾಯಿಗಳ ಮೇಲಾದ ದೌರ್ಜನ್ಯಕ್ಕೆ ನ್ಯಾಯ ಒದಗಿಸೋಕೆ ಇದನ್ನು ಇವತ್ತು ಸಂಜೆ ನಿಮ್ಮ ಅಡುಗೆ ಮನೆಯಲ್ಲಿ ಟ್ರೈ ಮಾಡಿ ನೋಡಿ. ಒಂದು ಚೂರೂ ಬಿಡದೆ ಪ್ಲೇಟ್ನ ನಿಕ್ಕಿ ತಿಂದಾಗ ಮಾತ್ರ ಈ ಸಂತ್ರಸ್ತರ ಬಲಿದಾನ ವ್ಯರ್ಥವಾಗಲ್ಲ. ಕ್ಯಾಮ್ರಾಮನ್ ಬಿಸಿ ಬಾಣ್ಲೆ ಜೊತೆ ಅಡುಗೆ ಮನೆ ವರದಿಗಾರ್ತಿ ತಿಂಡಿ ಪೋತಿ ಮೇಘ. ನೋಡ್ತಾ ಇರಿ ಮೇಘಾ ಸ್ಟೈಲ್ ಫೈಲ್.